ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಅವರು ಅನ್ವರ್ ಮಾಣಪ್ಪಾಡಿಗೆ 150 ಕೋಟಿ ಆಫರ್ ನೀಡಿದ್ದಾರೆ ಎಂದು ಸದನದಲ್ಲಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಸಿ ಕಲ್ಮರುಡಪ್ಪ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕದಲ್ಲಿ ಅನ್ವರ್ ಮಾಣಪ್ಪಾಡಿ ಅವರು ವಕ್ಫ್ ಆಸ್ತಿಯನ್ನು ಯಾವ ರೀತಿಯಾಗಿ ವಕಫ್ ಹೆಸರಲ್ಲಿ ಬೇರೆ ಬೇರೆಯವರು ಆ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನು ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಾರೆ. ಆ ಆರೋಪ, ಆ ವರದಿಯನ್ನು ಸುಮ್ಮನಿರಿಸಲಿಕ್ಕೆ 150 ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದ್ದಾರೆ ಅಂತಕ್ಕಂಥ ಸುಳ್ಳು ಆರೋಪನ ಮಾಡಿದ್ದಾರೆ. ಯಾತಕ್ಕಾಗಿ ಅವರು 150 ಕೋಟಿ ರೂಪಾಯಿಗಳನ್ನು ಆಮಿಷ ಒಡ್ತಾರೆ? ಅದರಲ್ಲಿ ಅವ್ರ ಪಾತ್ರ ಏನಿದೆ? ವಿಜಯೇಂದ್ರ ಅವರ ಪಾತ್ರ ಏನಿದೆ? ಅವರೇನಾದರೂ ಕಬಳಿಸಿದಾರಾ? ಆ ರೀತಿ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅಥವಾ ಅವರಲ್ಲಿ ಇನ್ವಾಲ್ವ್ಮೆಂಟ್ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಕೇಳ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ, ನೀವು ಕರ್ನಾಟಕದ ಜನ ನಿಮ್ಮನ್ನು ನೋಡ್ತಾ ಇದ್ದಂಥ ದೃಷ್ಟಿ ಬೇರೆಯೇ ಇತ್ತು ಈ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದರೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ನೀವೊಬ್ಬರು ಭ್ರಷ್ಟ ಮುಖ್ಯಮಂತ್ರಿಯಾಗಿ, ಒಬ್ಬ ಪುಕ್ಕಲು ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನಕ್ಕೆ ಕಾಣ್ತಾ ಇದ್ದೀರಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಿಮಗೇನಾದರೂ, ಏಕೆಂತಂದರೆ ನೀವು ಆರೋಪ ಮಾಡಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ, ನಿಮಗೆ ಸಾಕ್ಷ್ಯಗಳಿದ್ದರೆ, ನಿಮಗೆ ಆಧಾರಗಳಿದ್ದರೆ, ಅಥವಾ ನಿಮಗೆ ನಿಜ ಅನಿಸಿದರೆ ನೀವು ಈ ತನಿಖೆಯನ್ನು ಏನು ನೀವು ಆರೋಪ ಮಾಡಿದ್ದೀರಿ, BY ವಿಜಯೇಂದ್ರ ಅವ್ರ ಮೇಲೆ ಏನು ಆರೋಪ ಮಾಡಿದ್ದೀರಿ, ಈ ತನಿಖೆಯನ್ನು ಕೂಡಲೇ CBIಗೆ ವಹಿಸಿ. ನೀವು ಅಭಿವೃದ್ಧಿಯನ್ನು ಮಾಡಿಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ನಡೆದರೆ ನಿಮಗೆ ಸದನದಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ನೀವು ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ, ಅಂದರೆ ಬೇರೆ ಕಡೆ ಗಮನವನ್ನು ಸೆಳೀಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದೀರಿ. ನಿಮಗೆ ದಮ್ಮಿದ್ದರೆ, ತಾಕತ್ತಿದ್ದರೆ, ನೀವೇನೇನು ಆರೋಪ ಮಾಡಿದ್ದೀರಾ ಆ ವಿಚಾರಗಳನ್ನು ನೀವು ಕೂಡಲೇ CBIಗೆ ವಹಿಸಿ. ಕರ್ನಾಟಕದ ಜನರ ತೆರಿಗೆ ಹಣವನ್ನು ವಿಧಾನಸೌಧದಲ್ಲಿ ಏನು ಇವತ್ತು ಖರ್ಚಾಗ್ತಾ ಇದೆ, ಆ ತೆರಿಗೆ ಹಣದಲ್ಲಿ ಆ ವಿಧಾನಸೌಧದ ನಡೀತಾ ಇದೆ, ಅದಕ್ಕೆ ಘನತೆ ಬರೋ ರೀತಿಯಲ್ಲಿ ವಿಧಾನಸೌಧದ ಕಲಾಪಗಳನ್ನು ಮಾಡಿ ಅಂತಕ್ಕಂಥದ್ದು ಈ ಮೂಲಕ ಆಗ್ರಹಿಸ್ತೀನಿ. ಕೂಡಲೇ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಮಾಡದೇ ಇದ್ದರೆ ನೀವೊಬ್ಬರು ಕಡು ಭ್ರಷ್ಟ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನರಿಗೆ ಕಾಣ್ತೀರಾ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.